ಇವತ್ತು ಎಲ್ಲರೂ ಅವ್ರನ್ನ ಒಪ್ಕೊತಾರೆ. ಯಾಕೆ ಹೇಳೋ, ನೀನು 23ಕ್ಕೆ ನಾಳೆ ನೆಕ್ಸ್ಟ್ 28ಕ್ಕೆ ಏನೋ ಚಾಲೆಂಜ್ ಮಾಡಿ ಟಿಕೆಟ್ ತಗೊಂಬ ಅಂತ ಹೇಳಿದೆಯಲ್ಲ ನೀನು. 28ಕ್ಕಲ್ಲ, ಅವರು ಸುಸ್ತಾಗಿ ಏಜ್ ಆಗೋವರೆಗೂ ಅವರೇ MLA ಆಗ್ತಾರೆ, ಅವರೇ ಮಂತ್ರಿನೂ ಆಗ್ತಾರೆ. ಇದನ್ನು ಯಾರ ಕೈಯಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿನ್ನ ಕೈಲಿ 100 ಮತಗಳವೇನೋ ನೋಡ್ಕೊಳ್ಳೋ ಅನ್ಮಯ್ಯ. 200ರಲ್ಲಿರೋ ಮತದಾರರು ನಿನ್ನ ಕೈಲಿ ಅವ್ರೇನು ನೋಡ್ಕೊ ಚೆಕ್ ಮಾಡ್ಕೊ ಫಸ್ಟು. ಇನ್ನೊಂದು ಊರಿನ ಬಗ್ಗೆ ನೀನು ಮಾತಾಡಿ, ಆಮೇಲೆ ಇಡೀ ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೆ ನಿನಗೇನು ನೈತಿಕ ಹಕ್ಕಿದೆ? 200ರಲ್ಲಿ ನಿನ್ನಿಂದ 25-30 ಓಟ್ ಹಾಕ್ಸೋಕ್ಕೆ ತಾಕತ್ತಿದೆಯಲ್ಲ ನೋಡಿ ನೀನು ಫಸ್ಟು. ಯಾಕಂದರೆ ನಿನ್ನ ತಾಯಿಗೆ ಗೆಲ್ಲಿಲ್ವಲ್ಲ ಅಲ್ಲಿ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾಕೆ ಸೋತೆ ಮತ್ತೆ ನೀನು? ಬರೀ 500 ಓಟಲ್ಲಿ ನೀನು ಯಾಕೆ ಸೋತೆ? ಇಡೀ ಕ್ಷೇತ್ರದಲ್ಲಿ ಮಾತಾಡ್ತಿದೆಯಲ್ಲ ನೀನು. ಕ್ಷೇತ್ರದಲ್ಲಿ ಮಾತಾಡೋಂಥ ನೈತಿಕತೆ ನಿನಗಿಲ್ಲ. ಶಾಸಕರ ಬಗ್ಗೆ ಮಾತಾಡೋಂಥ ನೈತಿಕತೆ ನಿನಗಿಲ್ಲ. ನಾವು ಗೆಲ್ಸಿದ್ದೀವಪ್ಪ ಶಾಸಕರನ್ನ, ನಾವು ಇದ್ದೀವಿ, ನಮ್ಮ ಸಮಾಜಗಳು ಇದ್ದಾವೆ, ದೊಡ್ಡ ದೊಡ್ಡ ಸಂಖ್ಯೆ ಜನಸಂಖ್ಯೆ ಇದೆ, ನಾವು ಗೆಲ್ಸಿರೋ ಶಾಸಕರು. ಎಷ್ಟು ಜನ ಕಾಂಗ್ರೆಸ್ ಲೀಡರ್ ಲಿಂಕ್ ಇರ್ಬೇಕು ನಿನಗೆ? ನೀನು ಪ್ರಾಮಾಣಿಕ ಅಂತ ಹೇಳ್ತೀಯಾ, BJPನಲ್ಲಿ ಪ್ರಾಮಾಣಿಕ ಅಂತೀಯಾ, ಕಾರ್ಯಕರ್ತ ಅಂತೀಯಾ, ಪಾಯಿ ಮಟ್ಟದ ಕಾರ್ಯಕರ್ತ ಅಂತೀಯ RSSಗೆ. ಎಷ್ಟು ಜನ ಕಾಂಗ್ರೆಸ್ ಮನೆ ಲಿಂಕ್ ಇದೆ ನಿನಗೆ? ಈಗ ಪಕ್ಷ ಒಡೆಯೋಕ್ಕೆ ಎಷ್ಟು ಮಟ್ಟಿಗೆ ನೀನು ತೀರ್ಮಾನ ಮಾಡ್ತಾ ಇದೀಯಾ? ಪಕ್ಷನ ಡಿವೈಡ್ ಹೆಂಗೆ ಮಾಡ್ತಾ ಇದೀಯಾ? ಕಾರ್ಯಕರ್ತನ ಒಬ್ಬೊಬ್ಬರನ್ನೇ ಮನೆಗೆ ಹೋಗಿ ಕರಿತಾ ಇದೆಯಾ? ಬನ್ನಿರಿ ನನಗೆ ಅವರ ವಿರೋಧ ಅಂತ. ನಿಮಗೆ ಗಾಡ್ ಫಾದರು ಯಾರೋ ಬೇರೆಯವ್ರು ಇದ್ದಾರೆ ಅನ್ನೋ ಮಾತ್ರಕ್ಕೇನೆ, ತನ್ನ ಜಾತಿ ಒಬ್ಬ MP ಇದ್ದಾರೆ ಅನ್ನೋ ಮಾತ್ರಕ್ಕೇ ಇಲ್ಲಿ ಡಿವೈಡ್ ಮಾಡೋಕ್ಕಿದ್ದಿದೆಯಾ? ಈ ಕ್ಷೇತ್ರದಲ್ಲಿ ಅದು ನಡೆಯೋಕ್ಕೆ ನಾವು ಬಿಡಲ್ಲ. ಇಲ್ಲೂ ದಲಿತರು ಪ್ರಭಾವಿಗಳಿದ್ದೀವಿ. ಸಾಮಾಜಿಕ ನ್ಯಾಯ ಇರೋರನ್ನ ಯಾವತ್ತೂ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗ್ತದೆ ಇಲ್ಲಿ. ನೀನು ನಿಂದೇ ಪ್ರಭಾವ ಬೆಳೆಸ್ಕೊಳಕ್ಕೆ ನಿಂದೇ ಆ ದೃಷ್ಟಿನಲ್ಲಿ ಯೋಚನೆ ಮಾಡ್ತಾ ಇದೀಯ ನೀನು. ಇದು ನಡೆಯಲ್ಲ ಅನ್ಮಯ್ಯ. ಇದೇ ಲಾಸ್ಟ್ ಫೈನಲ್ ವಾರ್ ನಿನ್ಗೆ ಹೇಳ್ತಾ ಇದ್ದೀನಿ. ಇದೇ ಥರದ್ದು ಇನ್ನೊಂದು ಸಾರಿ ನಾನು ಕಂಟಿನ್ಯೂ ಆದರೆ ನೀನು ಮಾಡಿರೋಂಥ ಹಗರಣಗಳನ್ನೆಲ್ಲ ತಳೆದು ನಿನ್ನ ಮನೆ ಮುಂದೆನೇ ಸಂಘಟನೆಗಳನ್ನೆಲ್ಲ ಸೇರಿಸಿ ಕಾರ್ಯಕ್ರಮ ರೂಪಿಸ್ಬೇಕಾಗ್ತದೆ. ಇದು ನೇರವಾಗಿ ಹೇಳ್ತಾ ಇದ್ದೀನಿ. ನಾನು ಯಾರು ಶಾಸಕರಾಗಲಿ ಇನ್ನೊಂದಾಗಲಿ ಮತ್ತೊಂದಲ್ಲ, ಕ್ಷೇತ್ರದ ವಾಸ್ತವತೆ ತಿಳ್ಕೊಂಡು ನಾನು ನಿನ್ಗೆ ಹೇಳ್ತಾ ಇರೋದು. ನನಗೆ ಯಾರು ಪ್ರೊವೋಕ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ದಾರಲ್ಲ, ನಾನಂಥ ದಡ್ಡನೂ ಅಲ್ಲ. ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಂತೂ ನನ್ನ ಧರ್ಮಪತ್ನಿ B ಫಾರ್ಮ್ ಕೊಡೋಕ್ಕೆ ನಿನ್ನದೇ ಸಮಾಜದವರು ಅಪೋಸ್ ಮಾಡಿದ್ರು. ಅಂಥದ್ರಲ್ಲಿ ನನಗೆ B ಫಾರ್ಮ್ ಕೊಟ್ಟರು. 2000 ಓಟ್ ಲೀಡಿಂಗಲ್ಲಿ ಗೆದ್ದೆ ನಾನಿಲ್ಲಿ. ಅಂದರೆ ಪಕ್ಷನ ಯಾವ ಮಟ್ಟಕ್ಕೆ ಶಾಸಕರಾದವ್ರು ನಿಲ್ಲಿಸಿದ್ದಾರೆ ಅನ್ನೋದನ್ನ ಇನ್ನೊಂದು ಸಾರಿ ಯೋಚನೆ ಮಾಡಿ ಅರ್ಥ ಮಾಡ್ಕೋ. ನಿನಗೆ ಗೊತ್ತಿಲ್ಲ ಅಂದರೆ ಯಾರನ್ನ ಹಿರಿಯರನ್ನ ಕೇಳು, ಅಕ್ಕಪಕ್ಕದವ್ರನ್ನ ಕೇಳು, ಗೊತ್ತಾಗ್ತದೆ. ನಿನಗೆ ಗೊತ್ತಿದ್ರು ಅದ್ರ ಮರೆಮಾಚಿ ನಿಂದೇ ಆದ ದೌಲತ್ತು ದುರಂಕಾರ ತೋರಿಸ್ಬೇಡ ಅನ್ಮಯ್ಯ. ಇದು ಈ ಕ್ಷೇತ್ರದಲ್ಲಿ ನಡೆಯಲ್ಲ. ಈ ಕ್ಷೇತ್ರದಲ್ಲಿ ಬಾಲ ಬಿಚ್ಚಕ್ಕೆ ಬಿಡೋದು ಇಲ್ಲ. ಇದೇ ಲಾಸ್ಟ್ ವಾರ್ ನಿನಗೆ ಕೊನೆಯದಾಗಿ ಹೇಳ್ತೀನಿ. ಶಾಸಕರ ಬಗ್ಗೆ ಇನ್ನೊಂದು ಸಾರಿ ಮಾತಾಡಿದ್ರೆ ಸರಿ ಹೋಗಲ್ಲ. ಏನಿದೆ ಬಾ, ನೇರವಾಗಿ ಚರ್ಚೆ ಮಾಡೋಣ ಬಾ. ನೀನು ಚಾಲೆಂಜ್ ನಿನಗೆ, ಚರ್ಚೆ ಮಾಡೋಣ ಬಾ. ನೀನು ಕಾಂಗ್ರೆಸ್ನವ್ರು ಟಚ್ ಇಕ್ಕೊಂಡು, JDSನವ್ರು ಟಚ್ ಇಕ್ಕೊಂಡು, ಇನ್ನೊಬ್ರು ಮತ್ತವ್ರದ್ದೆಲ್ಲ ಟಚ್ ಇಕ್ಕೊಂಡು ಶಾಸಕರು ಕಾಲು ಎಳೆಯೋಕ್ಕಾದ್ರೆ ಅದು ನಿನ್ನ ಕನಸಿನ ಮಾತು. ಬಾ, ಚಾಲೆಂಜ್ ಮಾಡ್ತೀನಿ. ಟಿಕೆಟ್ ಅಲ್ಲ, ನೀನೊಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಲ್ಲಿ ಗೆಲ್ಲಕ್ಕಾಗ್ತದೆ ನೋಡ್ಕೊ. ಒಂದು ಗ್ರಾಮ ಪಂಚಾಯತಿನಲ್ಲಿ ಎಕ್ಸಾಂಪಲ್ ಕೊಟ್ಟನಲ್ಲ, ತಾಯಿ ಗೆಲ್ಲಿಲ್ಲ, ನೀನು ಗೆಲ್ಲಿಲ್ಲ. ಮೊನ್ನೆ ಚುನಾವಣೆ ಗ್ರಾಮ ಪಂಚಾಯತಿ ಹೋದ ಚುನಾವಣೆಯಲ್ಲಿ ಗೆಲ್ಲಿಲ್ವಲ್ಲ, ಸೋತಲ್ಲ. ಬೇರೆ 150 ಓಟ್ ತಗೊಂಡಲ್ಲ ಮರ ನೀನು ಅನ್ಮಯ್ಯ. ಬೇರೆ 150 ಓಟ್ ತಗೊಂಡಲ್ಲ ನೀನು. ನಿನ್ನ ಕೆಪಾಸಿಟಿ ನೋಡ್ಕೋ. ಕ್ಷೇತ್ರದ ಬಗ್ಗೆ ಮಾತಾಡ್ತೀಯಲ್ಲ ನೀನು. ನಾಚಿಕೆ ಆಗ್ಬೇಕು ನಿನಗೆ ಶಾಸಕರ ಬಗ್ಗೆ ಮಾತಾಡೋಕ್ಕೆ. ಸೈಕಲ್ ಓಡಾಡ್ತಿದ್ದಾನೆ, ಇವತ್ತು ಕಾರಲ್ಲಿ ಇದೆಯಾ, ಬಾಡಿಗೆ ಕೊಟ್ಟಿದೆಯಾ, 94Cಗಳು ಅರ್ಜಿಗಳು ಹಾಕಿರೋ ಸೈಟ್ಗಳಿಗೆಲ್ಲ ಅದ್ರಲ್ಲಿ ನೋಡ್ತಿದ್ಯಾ, ಕಾಂಟ್ರಾಕ್ಟ್ಗಳಲ್ಲಿ ನೋಡ್ತಿದ್ಯಾ. ಇವೆಲ್ಲ ಸಾಲದು ಅಂತೇಳಿ ಇನ್ನೊಂದಷ್ಟು ಹೆಚ್ಚಿಗೆ ಸಂಪಾದನೆಗೆ ಈಗ ಪಾರ್ಲಿಮೆಂಟ್ಗೆ ಹೋಗಿದ್ಯಾ, ಪಾರ್ಲಿಮೆಂಟ್ ನಾಯಕರ ಹತ್ರಕ್ಕೆ ಹೋಗಿದ್ಯಾ, ಅಲ್ಲೆಲ್ಲ ನೋಡ್ಕೊಂಡು ಇದು ಮಾಡೋಂಥ. ಈಗ ಎಷ್ಟು ಕೋಟಿ ಫಂಡ್ ತಂದಿದ್ಯಪ್ಪ ಅಲ್ಲಿಂದ ಕಾಂಟ್ರಾಕ್ಟ್ರಿಗೆ? 10-15 ಕೋಟಿ ಕಾಂಟ್ರಾಕ್ಟ್ ಕೊಟ್ಬಿಟ್ಟವ್ರೆ ಅಂತೇಳಿ ಈ ಮಟ್ಟಕ್ಕೆ ಶುರು ಮಾಡ್ಬಿಟ್ಟೆ ಅವೆಲ್ಲ ಶಾಸಕರನ್ನ. ಊಟ ಇಲ್ದಾಗ ಊಟ ಕೊಟ್ಟರೆ ನೆನ್ಕನ್ಮಯ್ಯ. ನಾನು ಆಸ್ ಎ ಕ್ಲಾಸ್ಮೇಟ್ ನಿನಗೆ ಹೋಗೋ ಬರೋ ಫ್ರೆಂಡು, ಅದಕ್ಕೆ ಈ ಥರ ಮಾತಾಡ್ತಿದ್ದೀನಿ. ಅರ್ಥ ಆಯ್ತಾ? ಊಟ ಕೊಟ್ಟು ನೆಲೆ ನಿಲ್ಲಿಸಿ ಪಾಯ ಹಾಕಿ ಕೊಟ್ಟವ್ರನ್ನ ಮರಿತಾ ಇದೆಯಲ್ಲ ಅನ್ಮಯ್ಯ ನೀನು. ನೀನು ಮಾಡೋ ಕೆಲಸ. ಯಾರು ಎಂಥರೇ ಆಗಿರಲಿ ನೋಡು, ತನ್ನ ತಾಯಿ ಸಮಾನ ಪಾರ್ಟಿ ಇಲ್ಲಿ. ಅವತ್ತು ಯಾವುದಕ್ಕೂ ದ್ರೋಹ ಬಗೆಯೋದು ಬೇಡ. ಪಾರ್ಟಿ ದ್ರೋಹ ಯಾವತ್ತು ಪಾರ್ಟಿನೇ ನಮ್ಮನ್ನು ಈ ಮಟ್ಟಕ್ಕೆ ತಂದಿರೋದು, ಶಾಸಕರು ಈ ಮಟ್ಟಕ್ಕೆ ತಂದಿರೋದು, ಎಲ್ಲ ತಂದಿರೋದು. ಪಾರ್ಟಿ ಹೊಡೆಯೋ ಕೆಲಸ ನೀನು ಮಾಡ್ತಾ ಇದೀಯ. ಪಾರ್ಟಿ ಉಳಿಸೋ ಕೆಲಸ ಶಾಸಕರು ಮಾಡ್ತಾವ್ರೆ, ಎಲ್ಲ ಕೆಲಸ ಮಾಡ್ತಾರೆ. ಇವತ್ತು ಪಾರ್ಟಿಗೆ ನನ್ನ ಪಾರ್ಟಿನಲ್ಲಿ ಪ್ರಾಮಾಣಿಕ ಅಂತ ತೋರಿಸ್ಕೊತಾ ಇದೆಯಾ. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ನವ್ರು ಟಚ್ ಚಿಕ್ಕೊಂಡು ಮಾಡ್ತಾ ಇದೆಯಾ. ಅಲ್ಲೋದೆ, ಅಲ್ಲಿ MP ಎಲೆಕ್ಷನಲ್ಲಿ ಏನೋ ಮಾಡೋಕ್ಕೋದೆ, ಸಿಗಾಕೊಂಡೆ, ಇದು ಮಾಡಿದೆ, ಅದರಿಂದ ಎಷ್ಟು ಕೆಟ್ಟ ಹೆಸರು ಬಂತು ನಮಗೆಲ್ಲ. ಏನೇನೋ ಮಾಡೋಕ್ಕೋಗಿ ನೀನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡಿದೆಯಾ. ನಾಚಿಕೆ ಆಗ್ಬೇಕು ನಿನಗೆ. ಇನ್ನೊಂದು ಸಾರಿ ಯಾವತ್ತೇ ಹೇಳ್ತೀನಿ, ಶಾಸಕರ ಬಗ್ಗೆ ಆಗಲಿ, ಕ್ಷೇತ್ರದ ಒಬ್ಬ ಲೀಡ್ರ್ ಬಗ್ಗೆ ಆಗಲಿ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಯಾಕೆ ಹೇಳೋ, ಇವತ್ತೇ ನಿನಗೆ ಗೊತ್ತಾಯ್ತು. ನಾನು ಇದುವರೆಗೂ ಈವನ್ ಟುಡೇ ನನ್ನ ಮೀಡಿಯಾದಲ್ಲಿ ಮಾತಾಡೋವರೆಗೂ ನೀನು BJP ಲೀಡ್ರೇ, RSS ಲೀಡ್ರೇ ಅಂತ ನಾನು ಅಂದ್ಕೊಂಡಿದ್ದೆ.
ನೋಡೋದಾದ್ಮೇಲೆ ನಿನ್ನನ್ನು ಯಾವ ಮಟ್ಟಕ್ಕೆ ಹೇಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆಸ್ ಎ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ. ನಾನು ನಿನ್ನ ಜಾತೀಯತೆ ಇಲ್ಲ, ನಿನ್ನ ಹತ್ರ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದನು. ಇವತ್ತು ಜಾತಿ ಇರೋ ಒಂದೇ ಕಾರಣಕ್ಕೋಸ್ಕರ ನೀನು ಇಲ್ಲಿ ಶಾಸಕರು ಚೇಂಜ್ ಮಾಡೋಕೆ ಹೋಗ್ತಾ ಇದೆಯಾ ಅನ್ನೋದು ಇದ್ರ ಮುನ್ಸೂಚನೆ ನಮ್ಗೆ ಅರ್ಥ ಆಗ್ತಾ ಇದೆ. ಯೋಚನೆ ಮಾಡಿ ನೋಡಿ, ತನ್ನ ಜಾತಿಯವ್ರನ್ನ ಇಲ್ಲಿ ಎಮ್.ಎಲ್.ಎ ಮಾಡಬೇಕು ಅಂತ ನಿನ್ನ ಥಿಂಕಿಂಗು. ಅದೇನಾದರೂ ಇದ್ದರೆ ತೆಗೆದುಬಿಡೋಣಯ್ಯ. ಇದೇನು ಇಲ್ಲಿ ನಡೆಯೋಕ್ಕೆ ಬಿಡಲ್ಲ. ನಾವು ಈ ಕ್ಷೇತ್ರದಲ್ಲಿ 1 ಲಕ್ಷದ ಮತದಾರರು ಇದ್ದೀವಿ. ಹಿಂದುಳಿದ ವರ್ಗ ದಲಿತರೆಲ್ಲ ಸೇರಿಸಿದ್ರೆ 1,25,000 ಮತದಾರರು ಇದ್ದೀವಿ. ತೀರ್ಮಾನ ನಮ್ಮದು, ನಿಂದಲ್ಲ. ನಿಂದು ಬೇರೆ 10% ಓಟ್ ಇಲ್ಲಿ. ಇದನ್ನು ಮೈಂಡೆಡ್ 10% ಓಟು ನಿಮ್ಮದು ಡಿವೈಡಿಂಗ್ ಐತೆ, ಆದರೆ ನಮ್ಮ ಡಿವೈಡಿಂಗ್ ಇಲ್ಲ. ಅರ್ಥ ಆಯ್ತಾ? ಉದಾಹರಣೆ, ಹನುಮಂತೇಗೌಡನಿಗೆ 80,000 ಓಟ್ ಕೊಟ್ಟಿರೋದೆ ಅರ್ಥ ಮಾಡ್ಕೊ. ನಾನು ನಿನಗೆ 2 ಸಾರಿ ಸಭೆಯಲ್ಲಿ ಹೇಳಿದ್ದೀನಿ. ನೀನು ಅಧ್ಯಕ್ಷರು, ನಾನು ಅಧ್ಯಕ್ಷನಾಗಿದ್ದ ಕುಂಡ್ರಿಸ್ಕೊಂಡಾಗ ಎಲ್ಲ ಬಹಿರಂಗವಾಗಿ ಹೇಳಿದ್ದೀನಿ ನಾನು 80,000 ಓಟ್ ಹೆಂಗೆ ಬಂತು ಅಂತ. 15 ದಿವಸ ಕ್ಯಾನ್ವಾಸ್ ಮಾಡಿ ಹನುಮಂತೇಗೌಡ 80,000 ಓಟ್ ಹೆಂಗೆ ಹೋಯ್ತು? ಮತ್ತು ನೀನು ಮಾತಾಡೋ ನೈತಿಕತೆ ಏನಿದೆ? ಶಾಸಕರ ಬಗ್ಗೆ ಮಾತಾಡೋದು 10% ಓಟ್ ಬೀಳಲ್ಲ, 15% ಓಟ್ ಬೀಳಲ್ಲ. ಎಷ್ಟೊಂದು ಮೇ ಮಾತಾಡೋದು ನೀವು? ಉಳಿದಂಥ ಮತದಾರರುಗಳು, ಉಳಿದಂಥ ಸಮಾಜದವರು ಎಮ್.ಎಲ್.ಎ ಉಳಿಸ್ಕೊಂಡಿರೋದು ನೀನಲ್ಲ. ಇನ್ನೂ ಹೇಳ್ಬೇಕಾಗ್ತದೆ. ಮೀಡಿಯಾ ಮುಂದೆ ಬೇಡ. ನಾವು ನೀವೆಲ್ಲ ಪಾರ್ಟಿನಲ್ಲಿ ದುಡಿದಿದ್ದಂಥವ್ರು, ಕಷ್ಟಪಟ್ಟಿರೋಂಥವ್ರು, ಹೋರಾಟ ಮಾಡಿ ಕ್ಷೇತ್ರನ ಒಳ್ಳೆ ಗಣನೆಗಿಡಿ. ಇಡೀ ರಾಜ್ಯದಲ್ಲಿ ನಂಬರ್ 1, ಇಡೀ ದೇಶದಲ್ಲಿ ನಂಬರ್ 1 ಯಲಹಂಕ ಅಂತ ತಂದಿದ್ದೀವಿ. ಇದರಲ್ಲಿ ನಿಂದು ಶ್ರಮ ಇದೆ, ಇಲ್ಲ ಅಂತಲ್ಲ. ಈಗ ಯಾಕೆ ಈ ದ್ರೋಹ ಬಗೆಯಕ್ಕೆ ಹೋಗ್ತಾ ಇದೆಯಾ? ಈ ದ್ರೋಹ ಬಗೆಯೋದೆಲ್ಲ ಬಾಡಕೋಬೇಡ. ಯಾವತ್ತೇ ಆಗಲಿ ಇದು ನಿನ್ಗೆ ಒಳ್ಳೇದು ಅಲ್ಲ, ನಿನಗೆ ಶ್ರೇಯಸ್ಸು ಅಲ್ಲ. ಉದಾಹರಣೆ ತಿಳ್ಕೊ, ನಾನು ಸಾಕಷ್ಟು ಉದಾಹರಣೆ ಕೊಟ್ಟಿದ್ದೀನಿ. ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಕೊಡೆ ವಾರ್ನು. ನಿನ್ನವೆಲ್ಲ ಹಗರಣಗಳೆಲ್ಲ ನಾನು ಈಚೆ ತೆಗಿಬೇಕಾಗ್ತದೆ. ವಾಲಂಟ್ರಿಗೆ ಹೇಳ್ತಾ ಇದ್ದೀನಿ. ನನಗೆ ಯಾರು ಇಲ್ಲಿ ಪ್ರೊವೋಕ್ ಮಾಡೋದಾಗಲಿ ಈ ಥರ ಮಾಡಾಗಲಿ ಅಂತ ಹೇಳಿಲ್ಲ. ನನ್ನ ವೈಯಕ್ತಿಕವಾಗಿ ಅದೇ ನಾನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಮೋರ್ಚಾದ ಅಧ್ಯಕ್ಷನಾಗಿದ್ದಾಗೆ ನಾನು ಈ ಜವಾಬ್ದಾರಿಯಿಂದ ನಾನು ನಿನ್ಗೆ ಹೇಳ್ತಾ ಇರೋದು. ಇದು ಲಾಸ್ಟ್ ಕಡೆ ವಾರ್ನಿಂಗು. ಇನ್ನೊಂದು ಸಾರಿ ಮಾಡಿದ್ರೆ ನನ್ನ ಸಂಘಟನೆಗಳೆಲ್ಲ ಸೇರಿಸಿ ನಿನ್ನ ಹಗರಣಗಳೆಲ್ಲ ಈಚೆಗೆ ತೆಗೆದು ಪ್ರೊಟೆಸ್ಟ್ ಮಾಡಿ ನಿನ್ನನ್ನು ಜೈಲಿಗೆ ಹಾಕ್ಸೋವರೆಗೂ ಬಿಡಲ್ಲ. ಕೇರ್ಫುಲ್. ಸರ್, ಈಗ ಎಲ್ಲ ಒಂದು ಕಡೆ